ಆರ್ಥಿಕ ಶಿಸ್ತುಬದ್ಧತೆ ಇದ್ದರೆ ಮಾತ್ರ ಸಹಕಾರ ಸಂಘಗಳು ಬೆಳೆಯುತ್ತದೆ. ಡಿ ಜಗನ್ನಾಥ್ ಸಾಗರ್. ನೂತನ ಶ್ರೀ ಭಗೀರಥ ಸಹಕಾರ ಸಂಘ ಉದ್ಘಾಟನೆ. ಚಾಮರಾಜನಗರ. ಆರ್ಥಿಕ ಶಿಸ್ತುಬದ್ಧತೆ ಇದ್ದರೆ ಮಾತ್ರ ಸಹಕಾರ ಸಂಘಗಳು ಬೆಳೆಯುತ್ತವೆ ಎಂದು ಜಿಎಸ್ಟಿ ಅಪೀಲು ನ್ಯಾಯಾಧಿಕರಣದ ತಾಂತ್ರಿಕ ಸದಸ್ಯ ಡಿ ಜಗನ್ನಾಥ್ ಸಾಗರ್ ಹೇಳಿದರು. ನಗರದ ಉಪ್ಪಾರ ಬಡಾವಣೆಯ ಶ್ರೀ ಮಂಟೇಸ್ವಾಮಿ ದೇವಸ್ಥಾನದ ಮುಂಭಾಗದ ಶ್ರೀ ಉಪ್ಪಾರ ಸಂಘದ ಸಹಯೋಗದಲ್ಲಿ ರಚಿಸಿರುವ ಶ್ರೀ ಭಗೀರಥ ಸಹಕಾರ ಸಂಘದ ಉದ್ಘಾಟನಾ ಸಮಾರಂಭವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಹಣ ಹೂಡಿಕೆಯ ಜೊತೆಗೆ ಆರ್ಥಿಕವಾಗಿ ಶಿಸ್ತುಬದ್ಧತೆ ಇದ್ದರೆ ಮಾತ್ರ ಸಹಕಾರ ಸಂಘಗಳು ನಡೆಯುತ್ತವೆ. ಸಂಘಗಳು ಹುಟ್ಟುಕೊಂಡು ತಕ್ಷಣವೇ ನಶಿಸಿ ಹೋಗುತ್ತವೆ. ಅಂದರೆ ಯಾವುದೇ ಸಹಕಾರ ಮಾಡಿ ನಮ್ಮದೇ ಆದಂತಹ ಒಂದು ಬೈಲಾಗಳನ್ನು ಮಾಡಿಕೊಂಡಿರುತ್ತೇವೆ. ಅದರ ಪ್ರಕಾರ ಕೆಲಸ ಮಾಡಬೇಕು. ಎಲ್ಲರ ಸದಸ್ಯರು ಆರ್ಥಿಕ ಮಟ್ಟ ಸುಧಾರಿಸಬೇಕು. ಸಹಕಾರ ಮನೋಭಾವನೆಯಿಂದ ಕೆಲಸ ಮಾಡುವುದು ಇವೆಲ್ಲವೂ ಅತ್ಯಂತ ಉತ್ತಮವಾಗಿವೆ ಎಂದರು. ಸಾಮಾನ್ಯ ಸಂಘಕ್ಕೂ ಸಹಕಾರ ಸಂಘಕ್ಕೂ ಬಹಳ ವ್ಯತ್ಯಾಸವಿದೆ. ಸಾಮಾನ್ಯ ಸಂಘವನ್ನು 7-8 ಜನ ಸೇರಿಕೊಂಡು ಸ್ಥಾಪನೆ ಮಾಡಿಕೊಂಡು ಬೇಕಾದ ಚಟುವಟಿಕೆ ಮಾಡಬಹುದು. ಆದರೆ ಸಹಕಾರ ಸಂಘ ಎಂದರೆ ಬಹಳ ದೊಡ್ಡ ಜವಾಬ್ದಾರಿ ಇರುತ್ತದೆ. ಹಣಕಾಸು ನಿರ್ವಹಣೆ ಇರುತ್ತದೆ. ಇದಕ್ಕೆ ಹಣಕಾಸು ಮುಖ್ಯವಾಗಿದೆ. ಸದಸ್ಯರ ಆರ್ಥಿಕ ಹಿತಾಸಕ್ತಿ ಕಾಪಾಡುವ ಚಟುವಟಿಕೆ ನಡೆಯಬೇಕು. ಆರ್ಥಿಕವಾದ ಶಿಸ್ತುಬದ್ಧತೆ ಇದ್ದರೆ ಮಾತ್ರ ಸಂಘ ಬೆಳೆಯಲು ಸಾಧ್ಯ ಎಂದರು. ಸಹಕಾರ ಸಂಘದಿಂದಲೇ ದೊಡ್ಡ ದೊಡ್ಡ ರಾಜಕಾರಣಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಕರ್ನಾಟಕ ರಾಜ್ಯ ಉಪ್ಪಾರ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಭರಮಣ್ಣ ಉಪ್ಪಾರ ಮಾತನಾಡಿ, ಎಲ್ಲರೂ ಸಹಕಾರ ಸಂಘದಿಂದ ರಾಜಕಾರಣ ಆರಂಭಿಸುತ್ತಾರೆ. ಈ ಭಾಗದಲ್ಲಿ ಸಹಕಾರ ಮಹತ್ವ ಗೊತ್ತಿಲ್ಲ. ನಮ್ಮ ಭಾಗದಲ್ಲಿ ಒಂದು ತಾಲೂಕಿನಲ್ಲಿ 1000 ಸಹಕಾರ ಸಂಘಗಳಿವೆ. ಯಾವುದೋ ದೊಡ್ಡ ರಾಜಕಾರಣ ಕುಟುಂಬ ಇದೆ ಅಂದರೆ ಅದು ಸಹಕಾರ ಸಂಘದಿಂದಲೇ. ಸತೀಶ್ ಜಾರಕಿಹೊಳಿ, ಕತ್ತಿ ಸೇರಿದಂತೆ ದೊಡ್ಡ ದೊಡ್ಡ ರಾಜಕಾರಣಿಗಳು ಸಹಕಾರ ಸಂಘ ಮಾಡಿ ಅದರಿಂದಲೇ ದೊಡ್ಡ ಮಟ್ಟದಲ್ಲಿ ರಾಜಕಾರಣಿಯಾಗಿ ಬೆಳೆದಿದ್ದಾರೆ ಎಂದರು. ಸಂಘದ ಅಧ್ಯಕ್ಷ ರಾಜಾ ಶೆಟ್ಟಿ ಮಾತನಾಡಿ ಅಧ್ಯಕ್ಷತೆ ವಹಿಸಿದ್ದರು. ನಿವೃತ್ತ ಪ್ರಾಂಶುಪಾಲ ಸೋಮಣ್ಣ, ಲೆಕ್ಕಪತ್ರ ಇಲಾಖೆ ಉಪನಿರ್ದೇಶಕ ಮಹೇಂದ್ರ, ಅರಣ್ಯಾಧಿಕಾರಿ ಮಹಾಲಕ್ಷ್ಮಿ, ಚೆಸ್ಕಾಂ ಲೆಕ್ಕಾಧಿಕಾರಿ ಎಂ ಮಹೇಶ್, ಸಹಕಾರ ಇಲಾಖೆ ಪ್ರಥಮ ದರ್ಜೆ ಸಹಾಯಕ ಜನಾರ್ದನ್, ಜಿಲ್ಲಾ ಉಪ್ಪಾರ ಯುವಕರ ಸಂಘದ ಅಧ್ಯಕ್ಷ ಜಯಕುಮಾರ್, ಆದಿಶಕ್ತಿ ಸೌಂಡ್ಸ್ ಶಾಮಿಯಾನ ಮಾಲೀಕ ಪ್ರದೀಪ್ ಕುಮಾರ್, ಸಂಘದ ಉಪಾಧ್ಯಕ್ಷ ಜಿ ಗಿರೀಶ್, ಮಾದಶೆಟ್ಟಿ ಮಾದಯ್ಯ, ಪಿ ಶಿವಕುಮಾರ್, ಸಿಕೆ ರಂಗರಾವ್, ಸಿಜಿ ರಮೇಶ್, ಎಂ ರಾಮ್ಕುಮಾರ್, ಎನ್ ಸೋಮಶೇಖರ್ ಇತರರು ಹಾಜರಿದ್ದರು. ವರದಿ ಹೊಮ್ಮ ನಂಜುಂಡನಾಯಕ, ಎನ್ಕೆಎಸ್ ಟಿವಿ 4 ಚಾಮರಾಜನಗರ. ಹೆಚ್ಚಿಗೆ ಸಮಯವನ್ನ ತೆಗೆದುಕೊಳ್ಳೋಲ್ಲ. ನಾನು 5 ನಿಮಿಷಕ್ಕಿಂತ ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಈ ಸಹಕಾರ ಸಂಘದ ಸೂಕ್ಷ್ಮಗಳನ್ನು ನಿಮಗೆ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ನನ್ನ ವೃತ್ತಿಯಲ್ಲಿ ನಾನು ವಾಣಿಜ್ಯ ತೆರಿಗೆ ಇಲಾಖೆಯ ಸಹಾಯಕನಾಗಿ ನನ್ನ ವೃತ್ತಿಯನ್ನು ಆರಂಭ ಮಾಡಿದ್ದು ಗದಗ ಜಿಲ್ಲೆಯಿಂದ. ಗದಗ ಜಿಲ್ಲೆಯನ್ನ ಸಹಕಾರ ಕ್ಷೇತ್ರದ ತೊಟ್ಟಿಲು ಅಂತ ಕರೀತಾ ಇದ್ರು. ಕ್ರಾಡಲ್ ಆಫ್ ಕೋಆಪರೇಟಿವ್ ಮೂವ್ಮೆಂಟ್. ಯಾರು ಮಾತಾಡ್ಬೇಡಪ್ಪ. ಗದಗ ಜಿಲ್ಲೆಯನ್ನ ಆಗಿನ್ನೂ ಜಿಲ್ಲೆ ಆಗಿರಲಿಲ್ಲ, ಅವಿಭಜಿತ ಧಾರವಾಡ ಜಿಲ್ಲೆ 93 ಹೋದಾಗ ಎಲ್ಲೆಲ್ಲಿ ಹೋದರೂ ಕೂಡ ಸಹಕಾರ ಸಂಘಗಳು, ಹತ್ತಿ ಸಹಕಾರ ಸಂಘ, ನೂಲಿನ ಸಹಕಾರ ಸಂಘ, ಎಣ್ಣೆ ಗಿರಣಿಗಳ ಸಹಕಾರ ಸಂಘ, ಅನೇಕ ಸಹಕಾರ ಸಂಘಗಳು. ಬ್ರಹ್ಮಣ ಹೇಳಿದ್ದ ಹಾಗೆ ಬೆಳಗಾವಿನಲ್ಲಿ ನಾನು ಕೆಲಸ ಮಾಡಿದೆ. ಅನೇಕ ದೊಡ್ಡ ದೊಡ್ಡ ಸಕ್ಕರೆ ಫ್ಯಾಕ್ಟರಿಗಳನ್ನು, ಶುಗರ್ ಫ್ಯಾಕ್ಟರಿಗಳನ್ನು ಸಹಕಾರ ಸಂಘಗಳ ವಲಯದಲ್ಲಿ ಸ್ಥಾಪನೆಯಾಗಿದ್ದಂಥದ್ದು. ಈ ರೀತಿಯಾಗಿ ಸಹಕಾರ ಸಂಘ ಅಂದ ಕೂಡಲೇ ಒಂದು ಆರ್ಥಿಕ ಚಟುವಟಿಕೆಯನ್ನ ಹೊಂದಿರತಕ್ಕಂಥ ಕ್ಷೇತ್ರ. ಸಾಮಾನ್ಯ ಸಂಘಕ್ಕೂ ಸಹಕಾರ ಸಂಘಕ್ಕೂ ಬಹಳ ವ್ಯತ್ಯಾಸ ಇದೆ. ಸಾಮಾನ್ಯ ಸಂಘದಲ್ಲಿ 7-8 ಜನ ಸೇರಿ, ನಾನು ಅಧ್ಯಕ್ಷ, ನೀವು ಉಪಾಧ್ಯಕ್ಷ, ನೀವು ಗೌರವಾಧ್ಯಕ್ಷ, ಕಾರ್ಯದರ್ಶಿ, ಅದು ಇದು ಅಂದ್ಕೊಂಡು 7-8 ಜನ ಸೇರಿ ಒಂದು ಸಂಘವನ್ನು ಸ್ಥಾಪನೆ ಮಾಡಿ ತಮಗೆ ಬೇಕಾದ ಚಟುವಟಿಕೆಯನ್ನು ಮಾಡಬಹುದು. ಆದರೆ ಸಹಕಾರ ಸಂಘ ಅಂತಂದ್ರೆ ದೊಡ್ಡ ಜವಾಬ್ದಾರಿ ಇರುತ್ತೆ. ಹಣಕಾಸಿನ ನಿರ್ವಹಣೆ ಇರುತ್ತೆ. ಒಂದು ಹಣಕಾಸು ಬೇಕಿಲ್ಲಿಗೆ, ಈ ಚಟುವಟಿಕೆಗೆ ಸದಸ್ಯರ ಆರ್ಥಿಕ ಹಿತಾಸಕ್ತಿಯನ್ನು ಕಾಪಾಡತಕ್ಕಂತಹ ಚಟುವಟಿಕೆ ನಡೀಬೇಕು. ಹಾಗೆಯೇ ಆರ್ಥಿಕವಾದಂಥ ಶಿಸ್ತುಬದ್ಧತೆ ಇದ್ದರೆ ಮಾತ್ರ ಇಲ್ಲಿ ಮಾಡಲಿಕ್ಕೆ ಸಾಧ್ಯ. ಹಣ ಹೂಡಿಕೆ ಎಷ್ಟು ಮುಖ್ಯನೋ ಹಾಗೆ ಆರ್ಥಿಕ ಶಿಸ್ತುಬದ್ಧತೆ ಇದ್ದರೆ ಮಾತ್ರ ಸಹಕಾರ ಸಂಘಗಳು ನಡೆಯುತ್ತೆ. ಭರಮಣ್ಣವರು ಒಂದು ಮಾತು ಹೇಳ್ತಾ ಇದ್ರು,
ಸಂಘಗಳು ಹುಟ್ಕೊಳ್ತವೆ, ಸಂಘಗಳು ಹೋಗ್ಬಿಡ್ತವೆ ಅಂತ ಹೇಳಿ. ನಿಜ. ಯಾತಕ್ಕೆ ಅಂತಂದ್ರೆ, ಯಾಕೆ ಸಂಘಗಳು ಹುಟ್ಕೊಂಡು ಸಂಘಗಳು ತಕ್ಷಣ ನಶಿಸಿ ಹೋಗ್ತವೆ, ಅಣಬೆ ತರ ಹೋಗ್ಬಿಡ್ತವೆ? ಯಾಕೆ ಅಂದ್ರೆ, ಯಾವುದೇ ಒಂದು ಸಂಘವನ್ನ ಮಾಡಿ, ಸಹಕಾರ ಸಂಘವನ್ನ ಮಾಡಿ, ಟ್ರಸ್ಟ್ ಅನ್ನ ಮಾಡಿ, ನಮ್ಮದೇ ಆದಂತಹ ಒಂದು ಉಪನಿಧಿಗಳನ್ನ ಮಾಡ್ಕೊಂಡಿರ್ತೀವಿ, ಬೈಲಾಗಳನ್ನ ಮಾಡ್ಕೊಂಡಿರ್ತೀವಿ. ಆ ಉಪನಿಧಿಗಳ ಪ್ರಕಾರ ನಾವು ಕೆಲಸವನ್ನು ಮಾಡಬೇಕು. ಉಪನಿಧಿಗಳು ಏನು? ಸಹಕಾರ ಸಂಘದ್ದು ಎಲ್ಲ ಸದಸ್ಯರ ಆರ್ಥಿಕ ಒಂದು ಮಟ್ಟವನ್ನು ಸುಧಾರಿಸ್ತಕ್ಕಂಥದ್ದು, ಸಹಕಾರ ಭಾವನೆಯಿಂದ ಕೆಲಸ ಮಾಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಅತ್ಯಂತ ಉತ್ತಮವಾದಂಥದ್ದಿದೆ. ಅದನ್ನು ಹೇಗೆ ಮಾಡಬೇಕು? ನಾವು ಷೇರುಗಳನ್ನು ಮಾರಾಟ ಮಾಡಬೇಕು, ಷೇರುಗಳನ್ನು ವಿತರಣೆ ಮಾಡಬೇಕು, ಜನರಿಂದ ಠೇವಣಿಗಳನ್ನು ಶೇಖರಣೆ ಮಾಡಬೇಕು. ರಾಜ್ಯ ಅಪೆಕ್ಸ್ ಬ್ಯಾಂಕಿಂದ ನಾವು ನೆರವನ್ನು ಪಡಿಬಹುದು, ಸಾಲವನ್ನು ಪಡಿಬಹುದು ಕಡಿಮೆ ದರದಲ್ಲಿ. ಅವರ 5% ಕೊಟ್ಟರೆ ನೀವು 7% ಕೊಡಬಹುದು, ಬ್ಯಾಂಕಿಂದಲೂ ಕೂಡ ಕಡಿಮೆ ಇರುತ್ತೆ. ಹೇಗೆ ನೋಡಿ ಚಟುವಟಿಕೆಯನ್ನು ಜಾಸ್ತಿ ಮಾಡ್ತಾ ಬರ್ಬೋದು. ಜಿಲ್ಲಾ ಕೇಂದ್ರ ಸಹಕಾರಗಳಿಂದ ಸೌಲಭ್ಯವನ್ನು ಪಡಿಬಹುದು. ಎಷ್ಟೋ ಸಣ್ಣ ಸಣ್ಣ ಸಂಸ್ಥೆಗಳು ಷೇರು ಅಲ್ಲದೆ, ಠೇವಣಿಗಳಲ್ಲದೆ ಈ ರಾಜ್ಯ ಅಪೆಕ್ಸ್ ಸಹಕಾರದಿಂದ ಹಣವನ್ನು ಪಡೆದು ಅವರು ಬೃಹದಾಕಾರವಾಗಿ ನಡೀತಾ ಇದ್ದಾವೆ. ಇದೆಲ್ಲ ಹೇಗೆ ನಡೆಯುತ್ತೆ? ಇದೆಲ್ಲ ಹೇಗೆ ಸಾಧ್ಯ ಆಗುತ್ತೆ? ನಾವು ಏನು ನಮಗೆ ಇರ್ತಕ್ಕಂತಹ ಉಪವಿಧಿಗಳಿದೆ, ನಿಯಮಗಳಿದೆ, ಬೈಲಾಗ ಅಂತ ಕರಿತೀವಿ, ಬೈಲಾವನ್ನು ಪಾಲನೆ ಮಾಡಬೇಕು. ಅದೇ ನಮಗೆ ಸಂವಿಧಾನ. ಯಾವುದೇ ಒಂದು ಸಹಕಾರ ಸಂಘದ ಸಂವಿಧಾನ ಯಾವುದು ಅಂತಂದ್ರೆ ಬೈಲಾಗಳು. ಆ ಬೈಲಾಗೆ ನಮಗೆ ಬೈಬಲ್ ಇದ್ದಂಗೆ, ಆ ಬೈಲಾಗ ನಮಗೆ ಕುರಾನ್ ಇದ್ದಂಗೆ. ಎಲ್ಲಿಯವರೆಗೆ ನಾವು ಅದನ್ನೇ ಸಂವಿಧಾನ ಅಂತ ತಿಳ್ಕೊಂಡು ಕಾಲಕ್ಕೆ ಸಭೆಗಳನ್ನು ಮಾಡ್ತಕ್ಕಂಥದ್ದು, ಆರ್ಥಿಕ ವೆಚ್ಚಗಳನ್ನು ಕೊಡ್ತಕ್ಕಂಥದ್ದು, ಆಡಿಟ್ ಮಾಡಿಸ್ತಕ್ಕಂಥದ್ದು, ವರದಿಗಳನ್ನು ಸಹಕಾರ ಇಲಾಖೆ ಕೊಡ್ತಕ್ಕಂಥದ್ದು, ಇವನ್ನೆಲ್ಲ ಮಾಡ್ತಾ ಹೋದಾಗ ಜನಗಳಲ್ಲಿ ವಿಶ್ವಾಸ ಬರುತ್ತೆ. ಇಲ್ಲಿ ಪ್ರಾಮಾಣಿಕತೆ ಇದೆ, ಇಲ್ಲಿ ಪಾರದರ್ಶಕತೆ ಇದೆ, ಇಲ್ಲಿ ಸಂಘದ ಹಿತಾಸಕ್ತಿಗಳನ್ನು ಕಾಯ್ತಕ್ಕಂತಹ ಒಂದು ವ್ಯವಸ್ಥೆ ಇದೆ, ಇವರ ಚಟುವಟಿಕೆಯಿಂದ ಸಮಾಜಕ್ಕೆ ಒಳ್ಳೆಯದಾಗ್ತಾ ಇದೆ ಅನ್ನುವಂತಹ ಒಂದು ಅಭಿಪ್ರಾಯ ಬಂದಾಗ ತಂತಾನೆ ಅದು ಬೆಳೀತಾ ಬರುತ್ತೆ. ನಾವು ಆರಂಭದಲ್ಲಿ ಇದೇ ಕಾರಣಕ್ಕೋಸ್ಕರ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಅನೇಕ ಸಂಘ ಸಂಸ್ಥೆಗಳು ದಿಢೀರ್ನ ಅಲ್ಪಾಯುಷುಗಳ ಬರ್ತಾ ಇದ್ದಾವೆ. ಯಾಕೆ ಅಂತಂದ್ರೆ, ಒಬ್ಬ ಅಧ್ಯಕ್ಷ ಆಗ್ಬಿಟ್ಟ ಅಂತಂದ್ರೆ ಒಂದು ಸಭೆ ಕರೆಯೋದಿಲ್ಲ, ಚುನಾವಣೆ ಮಾಡೋದಿಲ್ಲ, ಪದಾಧಿಕಾರಿಗಳನ್ನ ಬದಲಾವಣೆ ಮಾಡೋದಿಲ್ಲ, ತಾನೇ 10 ವರ್ಷ ಕೂತ್ಬಿಡ್ತಾನೆ. ಅವಾಗ ಒಡಕು ಶುರುವಾಗುತ್ತೆ, ಇನ್ನೊಂದು ಗುಂಪು ಶುರುವಾಗುತ್ತೆ, ಪರ ವಿರೋಧ ಶುರುವಾಗುತ್ತೆ. ಒಂದ್ ಕಡೆ ಚಟುವಟಿಕೆ ಇಲ್ಲ, ಇನ್ನೊಂದು ಕಡೆ ಮನಸ್ತಾಪಗಳು ಬಂದ್ಬಿಡುತ್ತೆ. ಉದ್ಘಾಟನೆ ಆದಾಗಿದ್ದಂತ ಉತ್ಸಾಹ ಮೊದಲನೇ ವಾರ್ಷಿಕೋತ್ಸವದಲ್ಲಿ ಇರೋದಿಲ್ಲ. ಮಾತಾಡಿದ್ರು ಸರ್ ಅವರು, ಧರ್ಮಣ್ಣ ಸರ್ ಅವರು ಮಾತಾಡಿದ್ರು, ಎಲ್ಲರೂ ಮಾತಾಡಿದ್ರು. ಎಲ್ಲರೂ ಕೂಡ ಎಲ್ಲರದ್ದು ಅಭಿಲಾಷೆ ಒಂದೇ, ಯಾವ್ದಾದ್ರು ಒಂದು ಸಂಘ ಪ್ರಾರಂಭ ಆದಾಗ ಅದು ನಿರಂತರವಾಗಿ ನಡೀತಾ ಇರಬೇಕು ಅನ್ನೋದು ಎಲ್ಲರಿಗೂ ಒಂದು ಅಭಿಲಾಷೆ. ನಾನು ಇಲ್ಲಿಯವನೇ ಆಗಿರೋದ್ರಿಂದ ನಮ್ಮ ಜಗನ್ನಾಥ್ ಸಾಗರ್ ಅವರು ಆಗಲಿ, ಅದಕ್ಕೆ ವೇದಿಕೆ ಮೇಲಿರೋರು ಆಗಲಿ, ಒಂದು ಇವ್ರ ಪರವಾಗಿ ನಾನೇನು ಹೇಳಬಲ್ಲೆ ಅಂತಂದ್ರೆ, ಬಹುಶಃ ಸರ್ ಈ ನಮ್ಮ ಉಪ್ಪಾರ ಸಮುದಾಯಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಈ ವ್ಯಾಪ್ತಿನಲ್ಲಿ ಒಂದು ಸಂಘದಲ್ಲಿ ನಿರಂತರವಾಗಿ ಏನಾದರೂ ಚಟುವಟಿಕೆ ಮಾಡ್ಕೊಂಡು ಬಂದಿದ್ದಾರೆ ಅದು ಇವರು ಮಾತ್ರ ಸರ್. ಈ ಉಪ್ಪಾರ ಸಂಘದ ನಮ್ಮ ಏನು ರಾಜ್ ಶೆಟ್ಟಿ ಅವರಿದ್ದಾರೆ, ಅವರೆಲ್ಲ ಪದಾಧಿಕಾರಿಗಳಿದ್ದಾರೆ. ಇವರು ನಿರಂತರವಾಗಿ ಕಳೆದ 4-5 ವರ್ಷದಿಂದ ಎಲ್ರದ್ದು ಸಲಹೆ ಸಹಕಾರಗಳನ್ನು ತಗೊಂಡು ನಮ್ಮ ಈ ಉಪ್ಪಾರ ಏನು ಸ್ಟೇಜಿದೆ ಇವೆಲ್ಲ ಕಾರ್ಯಕ್ರಮಗಳನ್ನ ನಮ್ಮ ಯಜಮಾನರುಗಳಾಗ್ಬೋದು ಎಲ್ರದ್ದು ಸಲಹೆ ಸಹಕಾರಗಳನ್ನು ತಗೊಂಡು ನಿರಂತರವಾಗಿ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಯಾಕೆಂದ್ರೆ ನಾವು ಒಂದು ಇಲಾಖೆಯಲ್ಲಿ ಇದ್ದು, ನಾವು ಸಹಕಾರ ಸಂಘಗಳಲ್ಲಿದ್ದು, ಎಲ್ಲ ಸಂಘ ಸಂಸ್ಥೆಗಳಲ್ಲಿ ಪದಾಧಿಕಾರಿಗಳಾಗಿದ್ರು, ಇವ್ರು ಏನೇನು ಚಟುವಟಿಕೆಗಳನ್ನ ಮಾಡ್ತಾ ಇದ್ದಾರೆ ಅಂತ ನಾವು ಜಯಕುಮಾರ್ ಅವರೆಲ್ಲ ಹತ್ತಿರದಿಂದ ನೋಡಿ ಅವ್ರಿಗೆ ಅವ್ರ ಹಿಂದ್ಗಡೆ ನಾವು ಏನು ಸಹಕಾರವನ್ನ ಮಾಡ್ಬೋದು ಅಂತೇಳಿ. ಯಾಕೆಂದ್ರೆ ಎಲ್ರಿಗೂ ಚೆನ್ನಾಗಿ ನಡ್ಸ್ಕೊಂಡು ಹೋಗಿ ಅಂತ ಹೇಳೋದು ಬಹಳ ಈಸಿ. ಅವ್ರಿಗೆ ಮಾಡಿ ಹಿಂಗ್ ಮಾಡಿ ಅವ್ರ ಜೊತೆಗೆ ನಿರಂತರವಾಗಿದ್ದು ಅವ್ರಿಗೆ ಸಲಹೆ ಸಹಕಾರ ಕೊಡೋದು ಬಹಳ ಇಂಪಾರ್ಟೆಂಟು. ಆ ನಿಟ್ಟಿನಲ್ಲಿ ನಮ್ಮ ಈ ವ್ಯಾಪ್ತಿನಲ್ಲಿ ಆರ್ಥಿಕ ಚಟುವಟಿಕೆಗಳು ಹೆಂಗ್ ನಡೀತಾ ಇತ್ತು ಅಂದ್ರೆ ನಿಮ್ಗೆ ಗೊತ್ತು. ಹಳ್ಳಿ ಕಡೆ ಎಲ್ಲ ಹೆಂಗ್ ಮಾಡ್ತಾರೆ, ಈ ಒಂದು ಫೈನಾನ್ಷಿಯಲ್ ಇದಕ್ಕೆ ಈ ಕಂತು ಮಾಡೋದು, ಈ ಬಡ್ಡಿ ಕೈ ಸಾಲ ತಗೊಳ್ಳೋದು, ಈ ಥರದ್ದು ನಮ್ಮ ಈ ಸಮುದಾಯದಲ್ಲಿ ಜಾಸ್ತಿ.
ಅದರಲ್ಲಿ ಈ ಒಂದು ವ್ಯಾಪ್ತಿನಲ್ಲಿ ಒಂದು ಸಹಕಾರ ಸಂಘವನ್ನ ಈ ಕೂಲಿ ಕಾರ್ಮಿಕರು ಇಲ್ಲೆಲ್ಲ ಇರ್ತಕ್ಕಂಥ ಸರ್ಕಾರೇತರ ಎಲ್ಲರೂ ಒಂದು ಸಹಕಾರ ಸಂಘ ಮಾಡಬೇಕು, ಅದ್ರ ವಿಚಾರ ತಿಳ್ಕೊಂಡು ಇಲ್ಲ ನಾವು ಮಾಡೇ ಮಾಡ್ತೀವಿ ಅಂತೇಳಿ ಒಂದು ಸಹಕಾರ ಸಂಘವನ್ನು ಹುಟ್ಟಾಕಿದ್ರೆ ಇವರಿಗೆ ನಾನು ವೈಯಕ್ತಿಕವಾಗಿ ನಮ್ಮೆಲ್ಲರ ಪರವಾಗಿ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ, ಖಂಡಿತವಾಗಿ ಇದು ನಿರಂತರವಾಗಿ ನಡೆಯುತ್ತೆ ಅನ್ನೋದು ನನ್ನ ಅಭಿಲಾಷೆ. ಅದು ನಡೆಯೋದಕ್ಕೂ ಕೂಡ ನಮ್ಮ ಸಲಹೆ ಸಹಕಾರ ಏಕಕ್ಕೂ ಖಂಡಿತವಾಗ್ಲೂ ನಾವು ಸದಾ ಅವ್ರ ಜೊತೆಗೆ ಇರ್ತೀವಿ. ಯಾಕೆಂದ್ರೆ ನಮ್ಮ ಈ ಭಾಗದಲ್ಲಾಗಿರೋದು ಇದೊಂಥರ ಈ ಮರುಭೂಮಿನಲ್ಲಿ ಓಯಾಸಿಸ್ ಸಿಕ್ದಂಗೆ ನನಗೆ ಆನೆಸ್ಟ್ ಆಗಿ ನಾನು ಹೇಳ್ಬೇಕು ಅಂತಂದ್ರೆ ಸತ್ಯವಾಗ್ಲೂ. ಯಾಕಂದ್ರೆ ಎಲ್ರಿಗೂ ಇವತ್ತು ನಮ್ಮ ಕಮ್ಯುನಿಟಿನಲ್ಲಿ ಹಬ್ಬ, ಮಾರಿ ಹಬ್ಬ, ಅದು ಇದು ಅಂದ್ರೆ ತುಂಬಾ ನೀವು ನಂಬ್ತಿರೋ ಬಿಡ್ತಿರೋ. ಮೊನ್ನೆನೂ ಕೂಡ ಶಬರಿಮಲೆಗೆ ಸಂಬಂಧಪಟ್ಟಂಗೆ ಈ ಸಂಘ ಹೆಚ್ಚು ಕಡಿಮೆ 1 ಲಕ್ಷ ರೂಪಾಯಿ ಮೇಲೆ ಇನ್ವೆಸ್ಟ್ ಮಾಡಿ ಶಬರಿಮಲೆ ದೇವಸ್ಥಾನ ಹೆಂಗಿದೆ ಅದೇ ತರದ್ದು ಒಂದು ಚಿನ್ನ ಇಲ್ಲಿ ಇಳಿಸಿ ದೊಡ್ಡದಾಗಿ ಕಾರ್ಯಕ್ರಮ ಮಾಡಿದ್ರು. ನಾನು ಹೇಳೋದು ಮಾಡಬೇಕು ಮಾಡಬಾರ್ದು ಅನ್ನೋದು ಅವ್ರ ಯೋಚನೆಗೆ ಬಿದ್ದಿದ್ದು. ಯಾಕಂದ್ರೆ ನಾವು ಅದನ್ನ ಅವರ ಇದಕ್ಕೆ ನಾವು ಇದನ್ನ ಮಾಡಬಾರ್ದು. ಬಟ್ ಇದ್ರ ಉದ್ದೇಶ ಏನು ಅನ್ನೋದನ್ನ ಫಸ್ಟ್ ಅರ್ಥ ಮಾಡ್ಕೋಬೇಕು. ಯಾವಾಗ ನಾವು ನಮ್ಮ ಸಮುದಾಯದವರು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ನಾವು ಸದೃಢವಾಗಿರ್ತೀವಿ ಅವಾಗ ತಂತಾನೆ ಎಲ್ಲವೂ ಕೂಡ ನಮ್ಗೆ ಬರ್ತದೆ. ಎಲ್ಲಿ ನಾವು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸದೃಢರಾಗಲ್ಲ. ಈಗ ಭರಮಣ್ಣ ಉಪ್ಪಾರ್ ಅವರು ಬೆಳಗಾವಿಯಿಂದ ಬಂದಿದ್ದಾರೆ. ಜಗನ್ನಾಥ್ ಸಾಹೇಬ್ರ ಬಗ್ಗೆ ಎಷ್ಟು ಜನಕ್ಕೆ ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತಿದೆ. ಆದ್ರೆ ನಮ್ಮ ಸಮುದಾಯಕ್ಕೆ ಅವರೆಲ್ಲರೂ ಮಾಡ್ತಿರ್ತಕ್ಕಂಥ ಸೇವೆಯನ್ನ ನಾವು ಹತ್ತಿರದಿಂದ ನೋಡಿ ನಾವು ಕೂಡ ಅನುಕರಣೀಯವಾಗಿ ನಾವು ಮಾಡ್ತಾ ಇರೋದ್ರಿಂದ ಕೆಲವರು ಅದನ್ನ ನಾವು ನಮ್ಮ ಈ ವ್ಯಾಪ್ತಿನಲ್ಲಿ ಉಪ್ಪಾರ ಯುವಕರ ಸಂಘದಿಂದ ಜಯಕುಮಾರ್ ಅವರು ಆಗ್ಬೋದು, ನೀವೆಲ್ಲರೂ ನೋಡಿದ್ದೀವಿ. ಇಡೀ ರಾಜ್ಯ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಯಾವುದೇ ನಮ್ಮ ಸಮುದಾಯದವರು ಯಾವುದೇ ಅಫಿಷಿಯಲ್ಸ್ ಆಗ್ಬೋದು ಅಥವಾ ಬೇರೆ ಒಂದು ಇದರಲ್ಲಿರ್ತಕ್ಕಂಥವ್ರು ಯಾವ್ದಾದ್ರು ಒಂದು ವಿಶೇಷವಾದಂತ ಒಂದು ಯಾವ್ದಾದ್ರು ಇದನ್ನು ಮಾಡಿದ್ರೆ ಅಥವಾ ಬೇರೆ ಏನಾದ್ರು ಅವ್ರು ಬರ್ತೀವಿ ಆದ್ರೆ ಬೇರೆ ಇನ್ನಾದರೂ ಹುದ್ದೆಯನ್ನು ಅಲಂಕರಿಸಿದಾಗಲೂ ಕೂಡ ಎಲ್ಲರಿಗೂ ಅವರನ್ನ ಪರಿಚಯ ಮಾಡ್ತಕ್ಕಂಥ ಕೆಲಸವನ್ನ ನಮ್ಮ ಜಯಕುಮಾರ್ ಅವರು ಮಾಡ್ತಾ ಇದ್ದಾರೆ. ಜಗನ್ನಾಥ್ ಸಾಹೇಬರು ಅವರು ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ಬಹುದೊಡ್ಡ ಹುದ್ದೆನಲ್ಲಿ ಇದ್ದಂಥವ್ರು. ಅವರ ಕೆಲಸದ ಒತ್ತಡ ಎಷ್ಟಿರ್ತದೆ ಅಂತ ನಾವು ಸರ್ಕಾರಿ ನೌಕರರಾಗಿರೋದು ನಮ್ಗೆ ಗೊತ್ತಿದೆ. ಅದರಿಂದ ಆಚೆಗೆ ಜಗನ್ನಾಥ್ ಸಾಹೇಬ್ರವರು ಮೈಸೂರಿನಲ್ಲಿ ಇರ್ತಕ್ಕಂಥ ನಮ್ಮ ಉಪ್ಪಾರ ಸಮುದಾಯದಲ್ಲಿ ಹಾಸ್ಟೆಲ್ ಇದೆ. ಬಹುಶಃ ಅದು ಹಾಸ್ಟೆಲ್ದು ಸಮಸ್ಯೆ ಅದು ಹತ್ತಿರದಲ್ಲಿರೋರಿಗೆ ಗೊತ್ತು. ಅದನ್ನ ನಡೆಸ್ತಕ್ಕಂಥದ್ದು ಅಷ್ಟು ಈಸಿ ಇಲ್ಲ. ಆಲ್ರೆಡಿ ಕೋರ್ಟ್ ಕೇಸ್ ಇದ್ದು ಅಲ್ಲಿ ಜಗನ್ನಾಥ್ ಸರ್ ಹೇಳಿದ್ರು ಸಹಕಾರ ಸಂಘನ ಉದ್ಘಾಟನೆ ಮಾಡೋ ಹೋಗೋದು ಮುಖ್ಯ ಅಲ್ಲ, ಅದನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು ಅನ್ನೋದೇ ಮುಖ್ಯ. ಯಾಕೆಂದ್ರೆ ನಾನು ಮತ್ತೆ ಮಹೇಶ್ ನಾವಿಬ್ರು ಸಹಕಾರ ಸಂಘದ ಸದಸ್ಯರಾಗಿ 6 ವರ್ಷಗಳನ್ನ ಆ ಸಹಕಾರ ಸಂಘದಲ್ಲಿ ಕಳೆದಿದ್ದೀವಿ. ಈಗ ಹಾಲಿ ಅಧ್ಯಕ್ಷ ಆಗಿದ್ದೀನಿ ನಾನು. ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ಉಪ್ಪಾರ ನೌಕರರ ಅಭಿವೃದ್ಧಿ ಸಹಕಾರ ಸಂಘದ ಅಧ್ಯಕ್ಷರಾಗಿ ಕಳೆದ 6 ತಿಂಗಳಿಂದ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿ ಆ ಸಹಕಾರ ಸಂಘವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಪ್ರಾರಂಭದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಗೊಂದಲಗಳೇ ಇತ್ತು. ನಾವು ನೌಕರರು ಏನಿದ್ದೀವಿ 2 ಜಿಲ್ಲೆ ಮೈಸೂರು ಮತ್ತು ಚಾಮರಾಜನಗರ 2 ಜಿಲ್ಲೆ ನೌಕರರು ಸುಮಾರು 460 ನೌಕರ ಬಂಧುಗಳು ಸೇರಿ ಅದನ್ನ ಒಂದು ಕಟ್ಟಿದ್ವು. ಆವಾಗ ನಮಗೆ ಶೇರ್ ಅಮೌಂಟ್ ಇದ್ದದ್ದು ಕೇವಲ 19 ಲಕ್ಷ. ಬಟ್ ಈಗ ಸಹಕಾರ ಸಂಘ ಉತ್ತಮವಾಗಿ ನಡೀತಾ ಇದೆ. ಆದರೆ ಶೇರ್ ಅಮೌಂಟ್ ಅಂದ್ರೆ ನಾವು ಸರಿಯಾದಂಗೆ ಸಾಲ ಕೊಡೋದು, ಸಾಲ ವಸೂಲು ಮಾಡೋದು ಅಷ್ಟಕ್ಕೆ ಮಾತ್ರ ಈಗ ಹೋಗ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಜಗನ್ನಾಥ್ ಸಾಗರ್ ಸರ್ ಹೇಳಿದ ರೀತಿ ನಾವು ಬ್ಯಾಂಕ್ಗಳಿಂದ ಈಗ ಆಲ್ರೆಡಿ ಅಪ್ರೋಚ್ ಮಾಡಿದ್ದೀವಿ. ನಮಗೆ ಲೋನ್ ಕೊಡೋಕೆ ರೆಡಿ ಇದ್ದಾರೆ. ಕಡಿಮೆ ಇಂಟ್ರೆಸ್ಟ್ ತಗೊಂಡು ನಮ್ಮ ಸಮಾಜದವರಿಗೆ ಏನು ಅನುಕೂಲ ಆಗುತ್ತೆ, ಎಜುಕೇಶನ್ ಇರ್ಬೋದು ಅಥವಾ ಯಾವುದೋ ಒಂದು ಕಾರ್ಯಕ್ರಮ ಇದೆ. ಯಾಕೆಂದ್ರೆ ನಮ್ಮದೇ ಒಂದು ಸಹಕಾರ ಸಂಘ ಇದ್ರೆ ನಮಗೆ ತುರ್ತು ಅಂದ ತಕ್ಷಣ ಇಮಿಡಿಯೇಟ್ ಆಗಿ ನಾವು ಸಾಲ ತಗೋಬಹುದು. ಆದರೆ ಬ್ಯಾಂಕಲ್ಲಿ ಹೋಗಿ ಅಲಿಯುವಂಥ ಸಮಸ್ಯೆ ಇರೋದಿಲ್ಲ. ಬ್ಯಾಂಕಲ್ಲಿ ನೀವು ಸಾಕಷ್ಟು ದಾಖಲಾತಿಗಳು ಕೇಳ್ತಾರೆ. ನಮಗೆ ಈಗ ಸದ್ಯಕ್ಕೆ ಪರಿಸ್ಥಿತಿಯಲ್ಲಿ ನಮ್ಮಲ್ಲಿ 50 ಲಕ್ಷ ಅಮೌಂಟ್ ಇದೆ. 19 ಲಕ್ಷದಿಂದ ಪ್ರಾರಂಭವಾದಂತಹ ಒಂದು ಸಹಕಾರ ಸಂಘ ಕೇವಲ 6 ವರ್ಷದಲ್ಲಿ 50 ಲಕ್ಷನ ದಾಟಿದೆ. ಅದಕ್ಕೆ ನಮ್ಮ ಸಮಾಜದ ಬಂಧುಗಳು ಸಹಕಾರ ನೀಡ್ತಾ ಇದ್ದಾರೆ. ಅದೇ ರೀತಿ ತಮ್ಮ ಒಂದು ಏನು ಸಹಕಾರ ಸಂಘ ಈಗ ಹುಟ್ಟಾಗಿದ್ರ ಅದು ಮುಂದುವರ್ಕೊಂಡು ಹೋಗ್ಬೇಕು ಅಂತ ನಾನಾದ್ರೂ ಒಬ್ಬ ಸಹಕಾರ ಸಂಘದ ಅಧ್ಯಕ್ಷರಾಗಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆ ನೀವು ಇನ್ನೊಂದು ಹೆಚ್ಚಿನ ಏನು ಹೇಳ್ಬೇಕಪ್ಪ ಅಂತಂದ್ರೆ ಉದ್ಯೋಗ ಶಿಕ್ಷಣಕ್ಕೆ ಬಹಳಷ್ಟು ನಮ್ಮಲ್ಲಿ
ಯೋಜನೆಗಳದಾವ. ಶಿಕ್ಷಣ ಸಲುವಾಗಿ ನಮ್ಮ ಫಾರಿನ್ ಎಜುಕೇಶನ್ ಫಂಡ್ಸ್ ನಮ್ಮಲ್ಲಿ ಅದ. ಮುಂದಿನ ದಿನಮಾನಗಳಲ್ಲಿ ನೀವೇನು ನಮ್ಮ ಚಾಮರಾಜನಗರದವ್ರು ಇದೀರಿ, ಫಾರಿನ್ ಎಜುಕೇಶನ್ ಸಲುವಾಗಿ ಯಾರೋ ನೀವು ಅರ್ಜಿ ಹಾಕಿದ್ರು UG ಮಾಡಕ್ PG ಮಾಡಕ್ಕಲ್ಲ, ಸಾರಿ ಇದಕ್ಕೆ ಹೋಗ್ಬೇಕು ನೀವು. ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ನೀವು ಯಾರ್ಯಾರು ಹೋಗ್ತಿರಲ್ಲ, ನಿಮ್ಗೆಲ್ಲರಿಗೂ ಫಾರಿನ್ನಿಂದ ನಾವು ಪ್ರತಿ ವರ್ಷಕ್ಕೆ 10 ಲಕ್ಷದಂತೆ ಸುಮಾರು 5 ವರ್ಷದಿಂದ ಕಲಿಬಹುದು. 2 ವರ್ಷದ ಕಲಿತರು ನಾವು ಒಂದು 50 ಲಕ್ಷ ರೂಪಾಯಿ ನಮ್ಮ ನಿಗಮದಿಂದ ನಾವು ಲೋನ್ 0% ಬಡ್ಡಿ ದರದಲ್ಲಿ ಲೋನ್ ಕೊಡ್ತೇವೆ. ನಾವು ಈಗ ಯಾಕೆ ಹೇಳತ್ತಂದ್ರೆ ನಾವು ಬಹಳಷ್ಟು ನಮ್ಗೆ ಸುಮಾರು ಒಂದು 5 ಕೋಟಿ ಫಂಡ್ ಐತೆ ಸರ್ ಈಗ ನಮ್ಮಲ್ಲಿ ನಿಗಮದಲ್ಲಿ ಫಾರಿನ್ ಎಜುಕೇಶನ್ ಆಗ ಒಟ್ಟು ಅರ್ಜಿ ಬಂದಿಲ್ಲ, ಒಂದು ಅರ್ಜಿ ಬಂದಿಲ್ಲ. ಈಗ ನಾನು ಅಧ್ಯಕ್ಷ ಆದ್ಮೇಲೆ ಸುಮಾರು ಎಲ್ಲ ಜಿಲ್ಲಾಗಳು ಹೇಳಿ ಎಲ್ಲರಿಗೂ ಇದಾರೆ ಓದಾಕಿದಾರ ಪಾಪ, ಅವ್ರಿಗೆ ಗೊತ್ತಿಲ್ಲ ನಮ್ಮ ನಿಗಮದಲ್ಲಿ ಲೋನ್ ಸಿಗದೆ ನಿಂತೆ. ನಾನು ಯಾವಾಗ ಹೋಗಿ ಟೂರ್ ಮಾಡ್ತಾನಂತ ಹೇಳಿದೀನಿ. ಸುಮಾರು 12 ಅಪ್ಲಿಕೇಶನ್ಗಳು ಬಂದಾವ. 12 ಅಪ್ಲಿಕೇಶನ್ಗಳು ನಮ್ಮಲ್ಲಿ ಫಾರಿನ್ ಎಜುಕೇಶನ್ ಲೋನ್ ಕೊಡಕ್ಕೆ 12 ಅಪ್ಲಿಕೇಶನ್ ಬಂದಾವ. 11 ಅದರ ಲೋನ್ಗಳು ನಾನು ಇದನ್ನ ಮಾಡಿದ್ದೀನಿ, ಕೊಡಬೇಕಂತ ಅವ್ರಿಗೆ ಡಿಸೈಡ್ ಮಾಡಿ ಮನೆ ಮೀಟಿಂಗ್ದಾಗ ನಾವು ತೀರ್ಮಾನ ಮಾಡಿದ್ದೀವಿ. ಅದಕ್ಕೆ ನೀವು ಅದ್ರಾಗ ನೋಡ್ತಾ ಚಾಮರಾಜನಗರ ಮೈಸೂರ್ದಾಗ ಒಂದು ಅರ್ಜಿ ಇಲ್ಲ ಬಂದಿದ್ದು. ಬೆಂಗಳೂರು, ಚಿತ್ರದುರ್ಗ, ದಾವಣಗೆರೆ ಲಾಸ್ಟ್ ನಮ್ಮೂರಾಗನೇ ಇಲ್ಲ. ನಮ್ಮೂರಾಗ ನಾವು ಎಷ್ಟು ಹೇಳಿದ್ರು ಪಾಪ ಅವ್ರಿಗೆ ಗೊತ್ತಿರೋದಿಲ್ಲ ನಿಗಮ ಐತಿ ಅಲ್ಲ ಹಂಗೆ ಲೋನ್ ಕೊಡ್ತಾರಂತ. ಅದ್ರ ಜೊತೆ ನಾವು ಇನ್ನೊಂದು ಏನಂತಾರೆ, ನೀವು ಹೋದಾಗ CET ಮುಖಾಂತರ ಯಾರು ಬರ್ತಿರಲ್ಲ, MBBS ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, BSc ನರ್ಸಿಂಗ್ ಇರ್ಬೋದು, ಆಮೇಲೆ CET ಮುಖಾಂತರ ಯಾವುದೇ ಕೋರ್ಸ್ ಬರಲಿ ಆ ಕೋರ್ಸ್ಗಳಿಗೆ ನಾವು ವರ್ಷಕ್ಕೆ 1 ಲಕ್ಷದಂತೆ ಸುಮಾರು 5 ಲಕ್ಷನ ಲೋನ್ ನಾವು ಕೊಡ್ತೇವೆ ನಮ್ಮ ನಿಗಮದಿಂದ. ಅದನ್ನು ನಾವೆಲ್ಲ ಉಪಯೋಗ ತಗೋಬೇಕು. ಯಾಕಂತಂದ್ರೆ ನೀವು ಎಲ್ಲೇನು ಪಾಪ ಲೋನ್ಗಳು ಇಲ್ಲದ ಎಷ್ಟೋ ಜನ ನಮ್ಮ ಲಾಸ್ಟ್ ಇಲ್ಲಿ ಮೊದಲನೊಳಗೆ ಬಂದಾಗ ಲೋನ್ ತಗೊಂಡಿರ್ಕಿಲ್ಲ. ಸಾಕಷ್ಟು ಹುಡುಗರು ಸಾಲಿ ಬಿಟ್ಟು ಮನೆ ಹಾಕೊಂಡು ಆತಾವ. ಇದೇ ನಮ್ಗೆ 0% ಇಂಟ್ರೆಸ್ಟ್ ಇರ್ತದ. ನೀವು ಯಾವಾಗ ನೀವು ಹಾಕ್ತಿರ್ಲಿಲ್ಲ ನೀವು ಲೋನ್ ಅಪ್ಲಿಕೇಶನ್, ಅವಾಗ ನೀವು ದಯವಿಟ್ಟು ನಮ್ಮ ಜಯಕುಮಾರ್ ಇರ್ತಾರೆ, ಶಿವಕುಮಾರ್ ಇರ್ತಾರ, ಇಲ್ಲಿ ಇರ್ತಕ್ಕಂಥ ನಮ್ಮ ಚಾಮರಾಜನಗರ ಲೀಡರ್ಗಳು, ಈ ಸೊಸೈಟಿ ಅಧ್ಯಕ್ಷರು ಇರ್ತಾರ. ಮತ್ತೆ ಇವರಿಗೆಲ್ಲ ನಮ್ಮ ಜೊತೆ ಬಹಳ ವರ್ಷದಿಂದ ನಿಕಟವಾದ ಸಂಬಂಧ ಇಲ್ಲ. ನಾನು ಬರ್ತಿರ್ತೀನಿ, ಮೊದಲು ಒಂದು ಯಾವ್ದಾರ ಒಂದು ಕಾರ್ಯಕ್ರಮ ಮಿಡ್ಲಲ್ಲಿ ಬರ್ತಾ ಇರ್ತೀನಿ. ಈಗ ನಾನು ಅಧ್ಯಕ್ಷ ಆದಂತ ನಂಗೆ ಹೊಸದಲ್ಲ ಚಾಮರಾಜನಗರ, ಬಹಳಷ್ಟು ಸಲ ಬಂದು ಹೋಗಿರ್ತೇನೆ ನಾನು. ಅದ್ರ ಜೊತೆ ನಮ್ಮ ನಿಗಮದಲ್ಲಿ ನಿಮ್ಗೆ ಏನೋ ಬೇಕಾದ್ರೂ ನಾನು ಇವ್ರ ಕಡೆ ಒಂದು ಬುಕ್ಲೆಟ್ ಕೊಟ್ಟಿರ್ತೀನಿ. ಅದನ್ನೆಲ್ಲ ನೋಡ್ಕೊಂಡು ನೀವು ಯಾವ್ದಾರ ಸ್ವಯಂ ಉದ್ಯೋಗ ನೇರ ಸಾಲ ಅಂತ ಇರ್ತದ, ಅದೆಲ್ಲ ನಮ್ಮಲ್ಲಿ ಶಾಸಕರಿಂದ ಬರ್ತಿರ್ತಕ್ಕಂಥ ಒಂದು ಯೋಜನೆಗಳಿಗೆಲ್ಲ ನಾವು ಹೇಳಿದ್ವಿ. ನನ್ನ ಕಡೆ ಒಂದು 5% ಇದ್ರೆ ಆದಷ್ಟು ನಾನು ಹೆಲ್ಪ್ ಮಾಡ್ತೀನಿ. ಈಗ ಬಹಳಷ್ಟು ಜನ ನಮ್ಮವರಿಲ್ಲ. ಅದಕ್ಕೆ ನೀವೆಲ್ಲ ನೀವು ಯಾವಾಗ ಅಪ್ಲಿಕೇಶನ್ ಹಾಕಿದ್ರು ಶಾಸಕರ ಆಫೀಸ್ಗೆ ಹೋಗಿ ಕೊಡ್ಬೇಕ್ರಿ. ಅವ್ರು ಅಲ್ಲಿಂದ ನಮ್ಗೆ ಸಂಕ್ಷನ್ ಮಾಡಿ ನಮಗೆ ಕೊಡ್ತಾರ. ಬಹಳಷ್ಟು ಎಲ್ಲ ಕಡೆ ಅಂದ್ರೆ ಸ್ವಲ್ಪ ಕೊಟ್ಟಿದ್ದೀವಿ ನಾವು. ಆ ಸಲ ನಾವು ಇರ್ಲಿಲ್ಲ ಅಧ್ಯಕ್ಷ. ಈ ಸಲ ಮುಂದಿನ ದಿನಮಾನಗಳು ನಮ್ಮ ಏಪ್ರಿಲ್ನಲ್ಲಿ ಮತ್ತೊಂದು ನಾವು ಯೋಜನೆಗಳು ಕ್ರಿಯಾ ಯೋಜನೆ ಮಾಡ್ತೇವೆ. ಆ ಕ್ರಿಯಾ ಯೋಜನೆ ಒಳಗ ನಮ್ಮ ಬೆಳಗಾವಿ ಜಿಲ್ಲಾಕ್ಕೂ ಚಾಮರಾಜನಗರಕ್ಕೂ ಹೆಚ್ಚಿನ ಒಂದು ಅನುದಾನವನ್ನು ಮೀಸಲಿಡಬೇಕಂತ ನಮ್ದೊಂದು ವೈಯಕ್ತಿಕ ಅಭಿಪ್ರಾಯ ಅದ. ಅದಕ್ಕೆ ತಾವುಗಳು ಅದನ್ನ ಉಪಯೋಗ ಮಾಡ್ಕೋಬೇಕಂತ ನನ್ನನ್ನು ಇಲ್ಲಿ ಕರೆಸಿ ನಾನು ಇವತ್ತಿನ ಚಾಮರಾಜನಗರ